ಚನ್ನಪಟ್ಟಣ ತಾಲೂಕಿನ ತಹಸೀಲ್ದಾರ್ ಬಿಎನ್ ಗಿರೀಶ್ ಅವರು ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನ ಇನ್ನಷ್ಟು ಉತ್ತಮಪಡಿಸುವ ದೃಢ ಸಂಕಲ್ಪದೊಂದಿಗೆ ಹೆಜ್ಜೆ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮಗಳಿಗೆ ರಾತ್ರಿ ವೇಳೆಯಲ್ಲಿಯೇ ಭೇಟಿ ನೀಡಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಸಂಚರಿಸಿ ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ಅವರ ಕಲಿಕೆಯ ಸ್ಥಿತಿಗತಿಗಳನ್ನು ನೇರವಾಗಿ ಪರಿಶೀಲಿಸಿದರು. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತೆ ಸೂಕ್ತ ಮಾರ್ಗದರ್ಶನ ನೀಡಿ ಪೋಷಕರಿಗೆ ಮಕ್ಕಳನ್ನ ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಿಸುವ ಮಹತ್ವದ ಕುರಿತು ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಶಿಕ್ಷಕರು ಹಾಜರಿದ್ದರು. ಕೇಬಲ್ ಇಲ್ವಾ? 3 ತಿಂಗಳಾಯ್ತು ತೆಗಿತಿದ್ದೆ. ಯಾವಾಗ ನೋಡೋ ಟಿವಿ ಹಾಕಿದ್ರೆ ಅದಕ್ಕೆ ತೆಗಿಬೇಕು. ಅದಾದ್ರೆ ಇದು ಬಹುಮಾನ ಇನ್ನು ತಾಲೂಕು ಇದರಿಂದ ಪ್ರಾಣಿಗಳಿದ್ದಾರೆ. ಒಂದು ಲ್ಯಾಪ್ಟಾಪ್ ಕೊಡ್ತಾರೆ ಪ್ರಾಪರ್ 50,000 ಕ್ಯಾಶ್ ಪ್ರೈಸ್ ಹೇಳಿಲ್ಲ. 20 ಜನಕ್ಕೆ 25,000 25 ಚೆನ್ನಾಗಿ ಓದ್ಬೇಕಮ್ಮ. ಈಗ ನಿಮ್ಮ ಅಪ್ಪ ನೀವು ನೋಡ್ಕೋತಿಲ್ಲ ಅಲ್ವಾ? ಚೆನ್ನಾಗಿ ಓದ್ಬೇಕು. ನಿಮ್ಮ ತಂದೆ ಏನಾಗಬೇಕು ಹೋಗಿ ಪದೇ ಪದೇ ಓದ್ತಾ ಇದೆ ನೆನಪಾಗ್ತಿರುತ್ತೆ. ಪದೇ ಪದೇ ಒಂದು ವಸ್ತು ನೋಡಿದ್ರೆ ನೆನಪಿರುತ್ತೆ. ನೀವು ಎರಡು ಮುಂದೆ ಬಿಟ್ಟು ಮತ್ತೆ ಮೊಬೈಲ್ ಬಳಸಿದ ಅಕಸ್ಮಾತ್ ಹೇಳಿದ್ರಿ ತಗೊಂಡು ಆಸೆ ಬಿಟ್ಬಿಟ್ಟು ಅಲ್ಲಿ ಓದಿಸ್ತೀನಿ. ಅಷ್ಟೇ ಕಮ್ಮಿ ಮಾಡಿಸ್ಕೊಂಡಿರೋದು ನಿಮಗೆ. ನಿಮ್ಗೆ ಏನೋ ಸಮಸ್ಯೆ ಇದೆಯಾ ಮನೇಲಿ ಓದಕ್ಕೆ? ಟಿವಿ ಕೇಬಲ್ ತರಿಸಿದ್ರಮ್ಮ? ಮೊಬೈಲ್ ಮಾಡಬಾರ್ದು. ಮೊಬೈಲ್ ಮುಡ್ತಾಳ? ಮೊಬೈಲ್ ಇದೆಯಾ? ಮೊಬೈಲ್ ಮುಟ್ಟಂಗಿಲ್ಲ. ಮೊಬೈಲ್ ಬಿಟ್ಟು ತಗೊಂಡು ಹಾಸ್ಟೆಲ್ ಬಿಡ್ತೀನಿ ನನಗೆ. ಒಳ್ಳೆ ಕೆಲಸ. ತಹಸೀಲ್ದಾರ್ ಸರ್ ಬಂದಿರೋದು. ನೀನ್ ನೋಡಿ, ನೀನ್ ಓದ್ತಾ ಇದೆಯಾ? ನಿಮ್ಗೆ ಪ್ರೇರೇಪಣೆ ನೀಡಕ್ಕೆ ನಿಮ್ಗೆ ಓದು ಚೆನ್ನಾಗಿ ಮುಂದಕ್ಕೆ ಏನ್ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಮನೆ ವಿಸಿಟ್ ಬಂದಿದ್ದಾರೆ. ಏನ್ ಮಾಡ್ತಿದ್ದೆ? ಹೌದಾ? ಓದ್ಕೊಂಬನೆ ತಿಂತ. ಭಾರತದ ಸಿಲಿಕಾನ್ ಕಣಿವೆ ಯಾವುದು? ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು? ಅರ್ಧ ಗಂಟೆ ಕೆಲಸ. ಬಂದು ತಾಳೆ ತೊಗೊಂಡ್ಬಿಟ್ಟು ಕಸ ಗುಡಿಸ್ಬಿಟ್ಟು ಕುತ್ಕೊಂಡು ಓದೋದಷ್ಟೇ ಕೆಲಸ. ಅದ್ ಮಾಡ್ಬೇಕಲ್ಲ. ನಾಳೆಯಿಂದ 5 ಜನ ಗೆದ್ದಿರ್ತೀಯಾ? ಆಯ್ತು, ಇನ್ನೊಂದ್ಸಲ ನಮ್ಮ ಟೀಚರ್ ಬರ್ತಾರೆ, ಕೇಳ್ತಾರೆ. ನಿಮ್ಮ ಅಪ್ಪ ಹೇಳ್ಬೇಕಿಲ್ಲ, 5 ಜನ ಕೇಳ್ತಾನೆ. ಏನ್ ಮಾಡ್ತಿದ್ದಾಳೆ? ಟಾಪರ್ ಅಂತ ಹೇಳ್ತಾ ಇದ್ರಿ. ಟಾಪರ್ ಬರ್ತೀಯಾ? ಮೊನ್ನೆ ಹಿಂದಿ ಕಮ್ಮಿ ಆಗಿದೆಯಾ? ಅದು ಕಮ್ಮಿ ಆಗಿತ್ತು. ಮ್ಯಾಥ್ಸ್ ಟೀಚರ್ ಯಾರು? ಚೆನ್ನಾಗಿ ಮಾಡ್ತಾರೆ. ಸೈನ್ಸ್ ಯಾವ ಸೈನ್ಸ್ ಟೀಚರ್? ಎಷ್ಟು ತಗೊಂಡ್ರೆ ಒಂದು ಲ್ಯಾಪ್ಟಾಪ್ ಕೊಡ್ತೀವಿ. ಆಮೇಲೆ 50,000 ಕ್ಯಾಶ್ ಹೋದ್ರು. ಮತ್ತಿನ್ನೊಂದು 25,000. ಇಷ್ಟು ಪ್ರೈಸ್ ನಿಮಗಿದೆ. ತೆಗಿಬೇಕಲ್ವಾ? ಖುಷಿ ಪಡಿಸ್ಬೇಕು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಅರ್ಥ ಆಯ್ತಾ? ನಿಮ್ ತಾಯಿ ಖುಷಿ ಆಗ್ತಾರೆ. ನೀವು ಒಳ್ಳೆ ಮಾರ್ಕ್ಸ್ ನಿಮ್ಮ ಅಮ್ಮನಿಗೆ ನಮಸ್ಕಾರ ಮಾಡ್ತೀನಿ. ಆಶೀರ್ವಾದ ಮಾಡಿ ನನ್ನ ಮಗಳು ಚೆನ್ನಾಗಿ ಓದ್ಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನೋಡಿ, ನಿಮ್ಮ ಅಕ್ಕ ಚೆನ್ನಾಗಿ ಓದ್ತಿದ್ದಾರೆ ಅಂದ್ರೆ ನೀನ್ ಚೆನ್ನಾಗಿ ಓದ್ಲಿಕ್ಕೆ ಇನ್ನೂ ಅಮ್ಮ ಅಲ್ವಾ? ಅಂದ್ರೆ ನಿಮ್ ಹೆಣ್ಮಕ್ಳು ಸ್ವಲ್ಪ ಕೆಲಸ ಇರುತ್ತೆ ಮನೇಲಿ. ಗಂಡ್ಮಕ್ಳಿಗೆ ಕೆಲಸ ಇರುತ್ತೆ ಅಲ್ವಾ? ಮೊಬೈಲ್ ತಿಳಿಸ್ಕೊಂಡ್ರೆ ಮೊಬೈಲ್ ಹೊಸ ಮೊಬೈಲ್ ಕೊಡ್ಸಿ ಕೇಳ್ತೀನಿ. ಈ ಸತಿ ಮೊಬೈಲ್ ನೋಡ್ತಾರೆ, ಟಿವಿ ಅನ್ನೋಣ. ಯಾರಿಗಿನ